ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ರೀ. ಬರೀ ಇವತ್ತು ನಮ್ಮ ಸಾಂಪ್ರದಾಯಿಕವಾಗಿ ಪರಂಪರೆಯಾಗಿ ಬಂದಂತಹ ಗೋಧಿ ಹುಗ್ಗಿ ರೆಸಿಪಿ ತೋರ್ಸಾಕತ್ತೇನೆ ನೋಡ್ರಿ. ಆಹಾ, ಏನು ಮಸ್ತ್ ಅಂತೀರಿ ನಮ್ಮ ಗೋಧಿ ಪಾಯಸ ಅಲ್ವೇನ್ರಿ? ನೋಡ್ರಿ, ಈ ಕಡೆ ನಾನು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ನುಚ್ಚಿಂದ ನಾನು ಇವತ್ತು ಪಾಯಸ ಮಾಡೋಕತ್ತಿಲ್ಲ, ನಿಮಗೆ ತೋರ್ಸಾಕತ್ತೇನೆ ನೋಡ್ರಿ. ಈ ನುಚ್ಚು ತಗೊಂಡು ಮಾಡ್ಬೋದು ನೀವು. ನಾನು ಈ ಕಡೆ ದೊಡ್ಡ ಗೋಧಿ ತೊಗೊಂಡು ಗೋಧಿ ಹುಗ್ಗಿ ಮಾಡಾಕತ್ತೇನೆ ರೀ. ದೊಡ್ಡ ಗೋಧಿ ತೊಗೊಂಡ್ರೆ ಭಾಳ ಚೆನ್ನಾಗಿ ಬರ್ತದೆ ಹುಗ್ಗಿ ಅಂತ ಹೇಳ್ತಾನೆ ನೋಡ್ರಿ. ಈ ದೊಡ್ಡ ಗೋಧಿಯಿಂದ ನೀವು ಹುಗ್ಗಿ ಮಾಡೋದಾದರೆ, ಬೆಳಗ್ಗೆ ಮಾಡೋದಾದ್ರೆ ಹಿಂದಿನ ದಿನ ರಾತ್ರಿ ಬಿಸಿನೀರಾಗ ಕ್ಲೀನಾಗಿ ತೊಳೆದು ಬಿಸಿನೀರ ನೆನೆ ಹಾಕ್ಬೇಕು ನೋಡ್ರಿ. ನಾನು ಈ ಗೋಧಿ ತೊಗೊಂಡೇನೆ ರೀ. ನಾನು ಫಸ್ಟಿಗೆ ತೋರಿಸಿದ್ನಲ್ರಿ, ಅದಕ್ಕೆ ನುಚ್ಚು ಅಂತ ಹೇಳ್ತಾರೆ. ನುಚ್ಚು ಹಾಕಿ ನೀವು ಹುಗ್ಗಿ ಮಾಡ್ಬೋದು. ಆದರೆ ಈ ದೊಡ್ಡ ಗೋಧಿಯಿಂದ ಹುಗ್ಗಿ ಮಾಡಿದ್ರೆ ಭಾಳ ಚಲೋ ಬರ್ತೈತಿ ನೋಡಿ. ನಾನು ಇಲ್ಲಿ ಒಂದು 1/4 kg ಅಷ್ಟು ಗೋಧಿನ ರಾತ್ರಿ ಕ್ಲೀನಾಗಿ ತೊಳೆದು ಬಿಸಿನೀರಾಗ ನೆನೆ ಹಾಕಿದ್ದೆ. ನಾನು ಇವಾಗ ಮಧ್ಯಾಹ್ನ ಮಾಡಾಕತ್ತೇನೆ ನೋಡಿ. ಅದು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ನೆಂದಿರ್ತೈತಿ. ಮತ್ತು ನೆಕ್ಸ್ಟ್ ಏನು ಬೇಕಪ್ಪ ಅಂದ್ರೆ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ, ಶುಂಠಿ ನೋಡ್ರಿ. ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ. ನಾನು ಒಣ ಕೊಬ್ಬರಿ ಪುಡಿ ಮಾಡ್ಕೊಂಡಿಲ್ಲ, ಹೆಚ್ಚಿಟ್ಕೊಂಡೇನೆ ನೋಡ್ರಿ. ಒಣ ಕೊಬ್ಬರಿ ಇಲ್ಲ ಅಂದರೆ ಪೌಡ್ರು ಸಹ ಸಿಗ್ತೈತೆ ಮತ್ತು ಒಂದು ಸ್ವಲ್ಪ ಶುಂಠಿ ಪುಡಿ ತೊಗೊಂಡೇನಿ. ನಾನು ಏಲಕ್ಕಿ ಏನೂ ಹಾಕಿಲ್ಲ, ಶುಂಠಿ ಪುಡಿ ಅಷ್ಟೇ ತೊಗೊಂಡೇನಿ. ಮತ್ತು ಈ ಕಡೆ ರೀ 3/4 kg ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನಿ ನೋಡ್ರಿ. ಈ ಬೆಲ್ಲ ಹಾಕಿದ್ರಂತರೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ನಮ್ಮ ಗೋಧಿ ಹುಗ್ಗಿ ನೋಡ್ರಿ. ಸ್ವಲ್ಪ ಕಪ್ ಬರ್ತೈತೆ ರೀ, ಆದರೆ ಇದ್ರದ್ದು ರುಚಿ ಭಾಳ ಇರ್ತೈತೆ ರೀ. ಆರ್ಗ್ಯಾನಿಕ್ ಬೆಲ್ಲ, ಕಚ್ಚಾ ಬೆಲ್ಲ ಅಂತ ಹೇಳ್ತಾರಲ್ರಿ, ಆ ಬೆಲ್ಲ ತೊಗೊಳ್ರಿ ಅಂತ ಹೇಳ್ತೀನಿ. ಸಿಗಲಿಲ್ಲ ಅಂದರೆ ನೀವು ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನೇ ತೊಗೊಳ್ಳಿ ನೋಡಿ. ಇವಾಗ ನಾನು ಈ ಗೋಧಿನ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ರಿ. ಅಕ್ಕ, ಈ ಗೋಧಿಲಿ ಹೇಗೆ ಹುಗ್ಗಿ ಮಾಡೋದು ಅಂದ್ಕೊಬೇಡ್ರಿ. ಇಬ್ಬರು ಸಿಸ್ಟರ್ ಕೇಳಿದ್ರು ನಂಗೆ ಗೋಧಿ ಹುಗ್ಗಿ ಮಾಡೋ ರೆಸಿಪಿ ಹಾಕ್ರಿ ಅಂತ. ಅದಕ್ಕೆ ನಾನು ದೊಡ್ಡ ಗೋಧಿಯಿಂದ ಪಾಯಸ ಮಾಡಿ ತೋರ್ಸಕತ್ತೀನಿ. ನಾವು ಜಾಸ್ತಿ ಗೋಧಿಯಿಂದನೇ ಮಾಡ್ತೇವ್ರಿ, ನುಚ್ಚಿಂದ ಮಾಡಲ್ಲ. ನೀವು ಗೋಧಿ ನಮಗೆ ಬೇಡ ಅನ್ನೋರು ಗೋಧಿ ನುಚ್ಚು ಕೊಡ್ರಿ ಅಂದ್ರೆ ಅಂಗಡಿ ಒಳಗೆ ಕೊಡ್ತಾರೆ. ಆ ನುಚ್ಚು ತಂದು ಸಹಿತ ನೀವು ಇದೇ ಥರ ಮಾಡ್ಕೋಬೋದು. ಅಂದರೆ ಆ ನುಚ್ಚು ಮಾತ್ರ ನೀವು ಬೆಳಗ್ಗೆ ಮಾಡೋದಿದ್ರೆ 1-2 ತಾಸು ನೆನೆ ಇಡ್ಬೋದು. ಈ ಗೋಧಿನ ರಾತ್ರಿನ ನೆನೆ ಇಡ್ಬೇಕು ನೋಡ್ರಿ. ನಾನು ರಾತ್ರಿ ನೆನೆ ಇಟ್ಟಿದ್ದೆ. ಇವಾಗ ಮಿಕ್ಸಿ ಮಾಡ್ಕೊಂಬಂದೆ ನೋಡ್ರಿ. ಪೂರ್ತಿ ಸಣ್ಣಗೆ ಮಾಡಬೇಡ್ರಿ, ಒಂದು ಸ್ವಲ್ಪ ಬಜ್ಲಾ ಮಾಡ್ಕೊಂಬರ್ರಿ. ಗೋಧಿ ಪಾಯಸಕ್ಕೆ ಅಂದ್ರೆ ಹೆಂಗಿರ್ಬೇಕು ಅಂತ ನಿಮಗೆ ಗೊತ್ತಿರ್ತೈತಲ್ರಿ ನೋಡ್ರಿ. ಇವಾಗ ಇದನ್ನು ಮಾಡ್ಕೊಂಬಂದು ಇದನ್ನು ಯಾಕೆ ಮಿಕ್ಸಿ ಮಾಡಿದ್ದೀರಾ ಅಂತ ಕೇಳ್ತೀರಿ ಅಂದರೆ, ಇದರಿಂದ ನಾವೀಗ ಹಾಲು ತೊಗೋಬೇಕ್ರಿ ಗೋಧಿ ಹುಗ್ಗಿಗೆ. ಮೇನ್ ಇರೋದು ಹಾಲ್ನಾಗ ನೋಡ್ರಿ. ಈ ಹಾಲು ಹಾಕಿದ್ರೂ ನಮ್ಮ ಗೋಧಿ ಹುಗ್ಗಿಗೆ ಒಂದು ಕಳೆ ಬರ್ತೈತ್ರಿ. ನೀವು ಡೈಲಿ ಯೂಸ್ ಮಾಡೋ ಹಾಲು ಹಾಕ್ಬೋದ್ರಿ, ಆದರೆ ಇದರಷ್ಟು ರುಚಿ ಬರಲ್ರಿ ನಮ್ಮ ಗೋಧಿ ಪಾಯಸ ನೋಡ್ರಿ. ಇವಾಗ ನಾನು ಹಾಲು ತಗೊತೀನಿ. ಅದ್ರಾಗ ಈಗ ಇನ್ನೊಂದು ಸ್ವಲ್ಪ ಗೋಧಿ ಇತ್ತಲ್ಲ, ಅದನ್ನು ಹಾಕ್ಬಿಡ್ತಾನೆ ನೋಡ್ರಿ ಪಟ್ ಅಂತಂದು. ನಾನು ರಾತ್ರಿ ನೆನೆ ಹಾಕಿದ್ದೆ ನೋಡ್ರಿ, ಬರೀ ನೆಂದುಬಿಟ್ಟೈತೆ ಗೋಧಿ. ಬಿಸಿನೀರಾಗ ನೆನೆ ಹಾಕ್ರಿ. ಮತ್ತು ನುಚ್ಚಿಂದ ಮಾಡೋರಾದ್ರೆ ನೀವು ಬೆಳಗ್ಗೆ ಮಾಡ್ಕೋಬೋದು. ಬೆಳಗ್ಗೆ 2 ತಾಸು ನೆನೆ ಇಟ್ರೆ ಸಾಕ್ರಿ. ಈಗ ನೋಡ್ರಿ, ನಾನು ಹಾಲು ತೆಗೆದು ಹೆಂಗೆ ಅಂತ ತೋರಿಸ್ತೇನೆ ನೋಡಿ. ಏನಿಲ್ಲರಿ, ಇದನ್ನು ಒಂದು ಸ್ವಲ್ಪ ಹಿಂಡ್ಕೋಬೇಕು ಅಷ್ಟೇ ನೋಡ್ರಿ. ಈ ಹಾಲು ಹಾಕಿದ್ರೆ ನಾನು ನೋಡ್ರಿ ಲಾಸ್ಟಿಗೆ ನಮ್ಮ ಗೋಧಿ ಹುಗ್ಗಿ ಒಂದು ಮಸ್ತ್ ಕಳೆ ಬರ್ತೈತಿ. ಈಗ ನೋಡಿ ನಾನು ಹಿಂಡ್ಕೊಳಕತ್ತೆ ನೋಡ್ರಿ. ಇದೇ ಥರವನ್ನ ಹಿಂಡ್ಕೋಬೇಕು ನೀವು. ಹಾಲೆಲ್ಲ ಕೆಳಗೆ ಬಂದುಬಿಡ್ತದೆ ನೋಡ್ರಿ ಅಲ್ವಾ. ಇದೇ ಥರ ಎಲ್ಲನೂ ನೀವು ಗೋಧಿ ಏನು ತಿರ್ಕೊಂಡಿರ್ತೀರಲ್ಲ ಅದನ್ನೆಲ್ಲದನ್ನು ಇದೇ ಥರ ಹಿಂಡ್ಕೊಂಡು ಹಾಲು ತೊಗೊಂಬಿಡಿ ನೋಡ್ರಿ. ಸಿಸ್ಟರ್, ನೀವು ಇಬ್ಬರು ಸಿಸ್ಟರ್ ಕೇಳಿದ್ರಲ್ಲ ಗೋಧಿ ಪಾಯಸ ಹೆಂಗೆ ಮಾಡೋದು ಅಂತ, ಇವಾಗ ನೋಡ್ಕೊಂಬಿಡಿ. ಭಾಳ ಅಂದರೆ ಭಾಳ ಫೇಮಸ್ ರೀ ಗೋಧಿ ಪಾಯಸ, ಹೌದಿಲ್ಲ? ಎಲ್ಲಿ ಹೋದರೂ ನಮ್ಮ ಗೋಧಿ ಪಾಯಸನ ಏನು ಮಾಡಿದ್ರಿ ಅಂದ್ರೂ ಗೋಧಿ ಪಾಯಸನ ನೋಡ್ರಿ ಫೇಮಸ್ ಅಲ್ಲ ನೋಡ್ರಿ. ಈಗ ನಾನು ಇಷ್ಟನ್ನು ಹಿಂಡಿ ತೋರಿಸ್ಬಿಡ್ತೀನಿ ಹಾಲ ದಾರಿ ಇಷ್ಟು ಹಿಂಡ್ಕೊಂಬಿಡ್ರಿ. ಅದೇ ಹಾಲು ನೀವು ಈಗ ಏನು ಹಾಕೋ ಅವಶ್ಯಕತೆ ಇರಲ್ರಿ. ಲಾಸ್ಟಿಗೆ ಮಾಡಿಕೊಂಡು ಹಾಕ್ಬಿಡಿ. ಈ ಗೋಧಿ ಪಾಯಸ ಕೆಲವೊಬ್ರು ಥರ ಮಾಡ್ತಾರೆ. ಸಾಬುದಾನ ಅಕ್ಕಿ ಹಾಕ್ತಾರೆ ಹಾಲು ಬದಲಿ. ಈಗ ಸಾಬುದಾನ ಅಕ್ಕಿನ ನೆನೆ ಹಾಕಿ ಅದರಿಂದನೇ ಮಿಕ್ಸಿ ಮಾಡಿ ಹಾಲು ಹಾಕ್ತಾರೆ. ನಾವು ಅದಕ್ಕಿಂತ ಇದೇ ಟೇಸ್ಟ್ ಆಕತ್ರಿ. ನೀವು ಈಗೇನು ಗೋಧಿ ನೆನೆ ಇಟ್ಟು ಇದರಿಂದ ಹಾಲು ತೊಗೊಂಡಿರ್ತೀರಲ್ಲ, ಇದೇ ಭಾರಿ ಮಸ್ತ್ ಆಕತ್ ನೋಡ್ರಿ. ಆವಾಗ ಎಲ್ಲಿ ನೋಡ್ತಿರಲ್ರಿ, 2 ದಿವಸ ಗೋಧಿ ನೆನೆ ಇಡ್ತಿದ್ರು, 3ನೇ ದಿವ್ಸಕ್ಕೆ ಗೋಧಿನ ಹಾರೆ ಹಾಕ್ತಿದ್ರು. ಆಮೇಲೆ ಅದನ್ನು ಒಳಕಲ್ಲ ಕುಟ್ಟಿ ಚಪ್ಪರಿಸಿ ಆಮೇಲೆ ನೆನೆ ಹಾಕಿ ಗೋಧಿ ಹುಗ್ಗಿ ಮಾಡ್ತಿದ್ರಿ ನೋಡ್ರಿ. ಈಗೆಲ್ಲ ಆಟೋಮೆಟಿಕ್ ನೋಡ್ರಿ. ನಾವು ಬೆಳಗ್ಗೆನ ಮಾಡ್ಕೊಂಡು ಗೋಧಿ ಪಾಯಸ ಊಟ ಮಾಡ್ಬೋದು. ಈ ಥರ ನೋಡ್ರಿ, ಈ ಥರ ನೀವು ಅದನ್ನು ಹಾಲು ಎಲ್ಲ ನೀರು ಮೇಲೆ ಬಂದು ನಿಂದಿರ್ತೈತೆ ರೀ, ಹಾಲು ಮಾತ್ರ ಕೆಳಗೆ ಕುತ್ಕೊತೈತೆ. ಅದಕ್ಕೆ ಈ ಥರ ನೀವು ಇದನ್ನು ಮಾಡಿ ಇಟ್ಬಿಡ್ರಿ ಅದನ್ನು. ಇವಾಗ ಬರ್ರಿ, ನಾನು ಕುಕ್ಕರ್ನಾಗ ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಅದನ್ನ. ಈಗ ಯಾಕಂದ್ರೆ ಹಂಗೆ ಮಾಡಿದರೆ ಸರಿ ಆಗಲ್ಲ. ನೀವು ಕುಕ್ಕರ್ನಾಗ ಬೇಡ ಅಂದರೆ ನೀವು ಪಾತ್ರೆ ಒಳಗಾದರೂ ಬೇಯಿಸ್ಕೊಳ್ಳಿ. ನಾನು ಕುಕ್ಕರ್ನಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಕಾಯಕ್ಕಿಟ್ಟಿದ್ದೆ.
ಆ ನೀರು ಕಾದ್ಮೇಲೆ ಅದಕ್ಕೆ ನೀವು ಗೋಧಿ ಏನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ಗೋಧಿ ಅಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದ ಅದಕ್ಕೆ ಹಾಕಿಬಿಡಿ. ಒಂದೇ ಒಂದು ವಿಷಲ್ ಹೊಡಿಸ್ರಿ, ಇದಕ್ಕೆ ಜಾಸ್ತಿ ಹೊಡ್ಸಕ್ಕೆ ಹೋಗ್ಬೇಡ್ರಿ, ಮತ್ತದು ಮುದ್ದಾಗಿ ಬಿಡ್ತದೆ ನೋಡಿ, ಹುಗ್ಗಿ ಮಾತ್ರ ಸರಿ ಬರಲ್ಲ. ಇವಾಗ ಒಂದು ವಿಷಲ್ ಹೊಡ್ಸಕ್ಕೆ ಇಟ್ಬಿಡ್ರಿ, ಇದನ್ನೇ ಮುಚ್ಚಿ. ಭಾಳ ಅಂದರೆ ಭಾಳ ಫೇಮಸ್ ರೀ ನಮ್ಮ ಗೋಧಿ ಪಾಯಸ. ಇದಕ್ಕೆ ಐತಲ್ರಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರೆ ಹೇಳ್ತೇನೆ ರೀ ಏನು ಮಸ್ತ್ ಬರ್ತದೆ ರೀ ನಮ್ಮ ಗೋಧಿ ಹುಗ್ಗಿ. ನಮ್ಮ ಗೋಧಿ ಹುಗ್ಗಿ ಕಳೆನ ನೋಡಿರಿ, ಯಾವ ಸ್ವೀಟಲ್ಲಿ ಫೇಮಸ್ ಅಂದರೆ ನಮ್ಮ ಗೋಧಿ ಪಾಯಸ ನೋಡಿ ಫ್ರೆಂಡ್ಸ್. ಸಾಕು. ನೆಕ್ಸ್ಟ್ ಹೋಳಿಗೆ. ಮತ್ತು ಇದಕ್ಕೆ ಈ ಕಡೆ ನಾನು ಅದನ್ನು ಬೇಯಕ್ಕೆ ಇಟ್ಕೊಂಡಂದ್ರೆ ಒಂದು ಬಾಣಲೆಗೆ ಸ್ವಲ್ಪನೇ ತುಪ್ಪ ಹಾಕಿ ಎಲ್ಲ ಹುರ್ಕೋಬೇಕ್ರಿ ನೀವು. ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಮೂರೂ ಇದರಲ್ಲೇ ಹುರ್ಕೊಂಬಿಡಿ. ತುಪ್ಪ ಹಾಕಿ ಹುರ್ಕೊಳ್ಳಿ, ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಅದಕ್ಕೆ ಹಾಕ್ರಿ. ಡೈರೆಕ್ಟಾಗಿ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ, ತುಪ್ಪ ಹಾಕಿ ಹುರ್ಕೊಂಡು ಅದಕ್ಕೆ ಹಾಕ್ರಿ. ಈ ಗೋಧಿ ಪಾಯಸಕ್ಕೆ ರೀ ಮುಳ್ಗಾಯಿ ಪಲ್ಯ ಮಾಡ್ಕೊಂಡ್ರಂದ್ರೆ ಇನ್ನೂ ಟೇಸ್ಟ್ ಆಕತ್ತೆ ನೋಡ್ರಿ. ಮುಳ್ಗಾಯಿ ಪಲ್ಯ, ಅಕ್ಕಿ ಪಾಯಸ, ಗೋಧಿ ಪಾಯಸ ಮತ್ತು ಪಚಡಿ ಅಂಥೇಳಿ ಮಾಡ್ತಾರೆ. ನಾನೀಗ ಶಿವರಾತ್ರಿಗೆ ಮಾಡಿದ್ರಿ ಇದನ್ನು ಗೋಧಿ ಪಾಯಸನ, ಮತ್ತು ಸಿಸ್ಟರ್ಸು ತೋರಿಸು ಅಂತ ಹೇಳಿದ್ರಲ್ಲ, ಎರಡಕ್ಕೂ ಹಾಕತ್ತಿ ಅಂತಂದ ನಾನು ಮಾಡಿ ತೋರ್ಸಕತ್ತೇನೆ ನೋಡ್ರಿ. ಈಗ ಗೋಡಂಬಿ, ದ್ರಾಕ್ಷಿ ಹುರ್ಕೊಳಕತ್ತೇನೆ, ಇದ್ರಾಗನೇ ಕೊಬ್ಬರಿನ ಹಾಕ್ಬಿಡ್ತೇನೆ ನಾನು. ಮೂರು ಹುರ್ಕೊಂಡು ಸೈಡ್ಗೆ ಎತ್ಬಿಡ್ರಿ, ಒಮ್ಮೆಗೆ ಹಾಕಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ನಾವು ಅದಿನ್ನು ವಿಷಲ್ ಹೊಡೆದಿಲ್ಲಲ್ಲ. ಒಂದು ವಿಷಲ್ ಹೊಡೆದ್ಮೇಲೆ ನಾವು ಅದಕ್ಕೆ ತಯಾರಿ ಮಾಡ್ಕೋಬೇಕು ಹುಗ್ಗಿಗೆ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಅಂತ ನಾನು ಹುರ್ಕೊಳಕತ್ತೀನಿ. ಆ ಕಡೆ ಕುಕ್ಕರ್ನಾಗ ಇಟ್ಟು ನಾನು ಈಗ ಅದು ಒಂದು ವಿಷಲ್ ಹೊಡೆ ಮಟ್ಟ ಇದನ್ನು ಹುರ್ಕೋಬೇಕನ್ರಿ. ಬರೀ ಮತ್ತು ನಮ್ಮ ಗೋಧಿ ಹುಗ್ಗಿ ಪಾಯಸನ ನೋಡ್ರಿ, ನೀವು ಮಾಡಿರಿ, ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಇದು. ನೀವು ಇದನ್ನು 3 ದಿವಸ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ರಿ. ಅರ್ಧ ಕೆಜಿ ಗೋಧಿ ತೊಗೊಂಡ್ರೆ ನೀವು 1 ಕೆಜಿ ಬೆಲ್ಲ ಹಾಕ್ರಿ. ಮತ್ತು ರೀ 1/4 ಕೆಜಿ ಗೋಧಿ ತಗೊಂಡ್ರೆ ಅರ್ಧ ಕೆಜಿ ಇಲ್ಲ 3/4 ಕೆಜಿ ಬೆಲ್ಲ ಹಾಕ್ರಿ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರಿ ಅಂದ್ರೆ ನೀವು 1/4 ಕೆಜಿಗೆ ಅರ್ಧ ಕೆಜಿ ಬೆಲ್ಲ ಹಾಕ್ರಿ. ಯಾಕಂದ್ರೆ ಅದು ಸಿಹಿ ಭಾಳ ಇರ್ತೈತೆ ರೀ, ಒಳ್ಳೆ ಕಟ್ನಾಗ ಇರ್ತೈತೆ ನೋಡ್ರಿ ಆರ್ಗ್ಯಾನಿಕ್ ಬೆಲ್ಲ, ಅದನ್ನು ತೊಗೊಳ್ರಿ ಅಂತ ಹೇಳ್ತಾನೆ. ಸ್ವಲ್ಪ ಬ್ಲ್ಯಾಕ್ ಆಕತ್ತೆ ಅಷ್ಟೇ ರೀ, ಆದರೆ ಭಾಳ ಟೇಸ್ಟ್ ಇರ್ತೈತೆ ಆ ಬೆಲ್ಲ. ಈಗ ಒಂದು ವಿಷಲ್ ಹೊಡ್ಸೀನಿ ನೋಡ್ರಿ, ಇದೇನಪ್ಪ ಮುದ್ದೆ ಆಯಿತು ಅಂತ ಅನ್ಕೋಬಿಡ್ರಿ, ಹಿಂಗೆ ಬರೋದದು ಹುಗ್ಗಿ. ಆಮೇಲೆ ಇದಕ್ಕೇನು ನಾವು ಸಾಮಾನೆಲ್ಲ ಹಾಕ್ತೇವಲ್ಲ ಆವಾಗ ಬರ್ತೈತೆ ರೀ ಇದಕ್ಕೆ ಗಮ್ಮತ್ತು. ಈಗ ನೋಡ್ರಿ, ಆವಾಗಲೇ ತೊಗೊಂಡಿದ್ದೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ, ಅದನ್ನು ಹಾಕಾಕತ್ತೇನೆ ನೋಡ್ರಿ. ಈಗ 1/4 ಕೆಜಿ ಗೋಧಿಗೆ ನಾನಿಲ್ಲಿ ಅರ್ಧ ಕೆಜಿ ಇಲ್ಲ 3/4 ಕೆಜಿ ಹಾಕಾಕತ್ತೇನೆ ನೋಡ್ರಿ ನಾನು ಬೆಲ್ಲನ. ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಅಂತ ಹೇಳಿದ್ರು, ಹಂಗಾಗಿ ಸಿಹಿ ಜಾಸ್ತಿನ ಮಾಡಾಕತ್ತೇನೆ ನಾನು. ನೀವು ಬೇಕಾದ್ರೆ ಅರ್ಧ ಕೆಜಿ ಹಾಕ್ಕೊಳ್ರಿ. ನೋಡ್ರಿ, ನೀವು ದೊಡ್ಡ ಗೋಧಿ ಮಾಡೋದಿದ್ರೆ ರಾತ್ರಿನ ನೆನೆ ಇಡ್ಬೇಕು ನೋಡ್ರಿ. ತೋರಿಸಿದೆಲ್ಲ ನಾನು ದೊಡ್ಡ ಗೋಧಿ ಅಂತಂದು ಸಿಗ್ತತ್ರಿ, ಅದು ಸಿಗ್ತೈತಿ. ಮತ್ತು ಹುಗ್ಗಿ ಮಾಡೋ ಗೋಧಿ ನುಚ್ಕೊಡ್ರಿ ಅಂದ್ರೆ ಅದನ್ನು ಕೊಡ್ತಾರೆ ಕಿರಾಣಿ ಅಂಗಡಿ ಒಳಗೆ. ನೋಡ್ರಿ, ಪಳ 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 ಅಂತ ಕುದಿಯಾಕತ್ತೈತಿ ಇದು ಬೆಲ್ಲ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ರಿ ಇದನ್ನು ಹುಗ್ಗಿನ. ಒಮ್ಮೆಗೆನ ಸಡನ್ಲಿ ಎಲ್ಲ ಸಾಮಾನು ಹಾಕೋಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಗೊತ್ತಾಕೈತೆ ನೋಡ್ರಿ. ಸ್ವಲ್ಪನೇ ಕೈಯಾಗಿ ತೊಗೊಂಡು ಹಿಚ್ಚಿಗೆ ನೋಡ್ರಿ, ಗೋಧಿ ಏನು ಬೇಯ್ತು ಅಂದ್ರೆ ನೀವು ಅದಕ್ಕೆ ಹಾಕ್ಬಿಡ್ರಿ ನೀವು ಸಾಮಾನೆಲ್ಲ. ಹಾಲು ಲಾಸ್ಟಿಗೆ ಹಾಕ್ಬೇಕ್ರಿ. ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತೇನೆ ನೋಡ್ರಿ. ಈಗ ಶುಂಠಿ ಪುಡಿ ಹಾಕಾಕತ್ತೀನಿ. ಶುಂಠಿ ಪುಡಿ ನೋಡಿ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕಾಗ್ತದೆ ನೋಡಿ ಹಾಕ್ಕೊಳ್ರಿ. ನೀವು ಕೊಬ್ಬರಿ ಬೇಕಾದ್ರೆ ತುರಿದಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಹಂಗೆ ಹೆಚ್ಚಿ ಮಾಡಾಕತ್ತೀನಿ ರೀ. ನೀವು ಹಾಲು ಮಾತ್ರ ಈ ಗೋಧಿಯಿಂದನ ಹಾಲು ತಕ್ಕೊಂಡು ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ ಅಂತ ಹೇಳ್ತೇನೆ ನಾನು. ನೀವು ಡೈಲಿ ಯೂಸ್ ಮಾಡೋ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಅಷ್ಟೊಂದು ಏನು ಟೇಸ್ಟ್ ಬರೋಲ್ಲ ಹುಗ್ಗಿ. ಈ ಹಾಲಿಗೆ ಹಾಲಿಗೆ ಭಾಳ ಡಿಫ್ರೆನ್ಸ್ ಐತ್ರಿ. ಮತ್ತು ಏನು ಭಾಳತ್ತೇನು ಆಗಲ್ರಿ, ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಅದನ್ನೇ ನೀವು ಹಾಲು ತಕ್ಕೊಂಡು ಇಟ್ಕೊಂಬಿಡಿ. ಲಾಸ್ಟಿಗೆ ಹಾಲು ಹಾಕಿದ್ರೆ ಭಾಳ ರುಚಿ ಬರ್ತೈತಿ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಏನು ಇಟ್ಕೊಂಡಿದ್ದಲ್ಲ ಅದನ್ನು ಸಹಿತ ಹಾಕ್ಕೊತೀನಿ. ಸಿಸ್ಟರು ಅಕ್ಕ ಅದು ಹೇಗೆ ಮಾಡೋದು ಗೋಧಿ ಹುಗ್ಗಿ ಅಂತಾರೆ, ನಮ್ಗೆ ಗೊತ್ತಿಲ್ಲ ಅಂತ ಕೇಳಿದ್ರು ನನ್ನ ಇಬ್ಬರು ಸಿಸ್ಟರು. ಅದಕ್ಕೆ ಮತ್ತು ಅವ್ರಿಗೂ ತೋರಿಸ್ದಂಗೆ ಆಕತಿ, ನಾನು ಶಿವರಾತ್ರಿಗೆ ಮಾಡ್ದಂಗೆ ಆಕತಿ ಅಂಥೇಳಿ ಈ ರೆಸಿಪಿ ಹಾಕೀನಿ. ಮತ್ತು ಈ ರೆಸಿಪಿ ವಿಡಿಯೋನ ನೀವು ನೋಡಿದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೋಡ್ರಿ, ಪಳ ಪಳ ಅಂತ ಕುದಿಯಾಕತ್ತೈತಿ ನಮ್ಮ ಗೋಧಿ ಹುಗ್ಗಿ. ಇದಕ್ಕೆ ನಾನು ಆಗಲೇ ಹಾಲು ಇಟ್ಕೊಂಡಿದ್ನಲ್ರಿ ನೋಡ್ರಿ, ಮೇಲ್ಗಡೆ ಇದು ನೀರು ಇರುತ್ತಲ್ಲ ಅದನ್ನು ಬಸ್ಕೊತೇನೆ ನೋಡ್ರಿ. ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ, ಆ ನೀರೇನು ಬಸ್ಬಿಡ್ರಿ. ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೀವು ಮೇಲ್ಗಡೆ ನೀರೆಲ್ಲ ಅದು ಬಂದು ನಿಂತಿರ್ತೈತಲ್ಲ ಆ ನೀರು ಸೈಡಿಗೆ ಎತ್ತಿಟ್ಟು ಕೆಳಗಿರೋ ಹಾಲನ್ನು ಇದಕ್ಕೆ ಹಾಕ್ಬಿಡ್ರಿ. ಈ ಹಾಲು ಹಾಕಿಂದ ನೋಡ್ರಿ ನಮ್ಮ ಹುಗ್ಗಿ ಗಟ್ಟಿ ಆಗೋದು.
ಹಾಲು ಹಾಕಿದ್ರೆ ನಮ್ಮ ಹುಗ್ಗಿಗೆ ಟೇಸ್ಟ್ ಬರ್ತೈತಿ ಮತ್ತು ಗಟ್ಟಿ ಆಕತ್ರಿ ಅದು. ಹೌದ್ರಾ? ನೀವು ಮಾಡಿದ ದಿವ್ಸಕ್ಕಿಂತ ನೆಕ್ಸ್ಟ್ ಏನು ತಿಂತೀರಲ್ಲ ಅವಾಗೇ ಟೇಸ್ಟ್ ಬರ್ತೈತ್ರಿ ಇದು ಪಾಯಸ. ನಮ್ಮ ಕಡೆ ಯಾವ ಫಂಕ್ಷನ್ ಆದರೂ ಸಹಿತ ಗೋಧಿ ಪಾಯಸನ ಭಾಳ ಮಾಡೋದು ನೋಡ್ರಿ. ಇವಾಗ ಇದನ್ನು ಚಳಮಳ್ಳ ಅಂತ ಕುದಿಸ್ಬಿಡ್ರಿ. ಒಂದು 10 ನಿಮಿಷ ಕುದಿಸಿ ಒಂದು ಬೇರೆ ಪಾತ್ರೆಗೆ ತಕ್ಕೊಂಬಿಡಿ. ನೀವು ಅದರೆಲ್ಲ ಇಡಕ್ಕೆ ಹೋಗಬೇಡಿ. ಬಳಚೋದು ಅಂತಾರೆ ನೋಡ್ರಿ, ಈ ಪಾತ್ರೆಯಿಂದ ಆ ಪಾತ್ರೆಗೆ ಬಳಚಬೇಕು ಅಂತಾರಲ್ಲ, ಆ ಟೈಪ್ ಮಾಡ್ಕೊಂಬಿಡ್ರಿ. ನಾನು ಆ ಕುಕ್ಕರಿಂದ ತೆಗೆದು ಈ ಪಾತ್ರೆಗೆ ಹಾಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಇದಕ್ಕೊಂದು ಅರ್ಬಿ ಮುಚ್ಚ್ರಿ, ಇಲ್ಲಾಂದರೆ ಚೆನ್ನಾಗಿರೋದೊಂದು ಪ್ಲೇಟ್ ಮುಚ್ಚ್ರಿ ನೋಡ್ರಿ. ಒಂದು ಅರ್ಬಿ ಮುಚ್ಚಿಡ್ತಾರೆ ಜಾಸ್ತಿ ಇದಕ್ಕೆ ನೋಡ್ರಿ. ಮಿಸ್ಕಡ್ಸಕ್ಕೆ ಹೋಗ್ಬೇಡ್ರಿ ಇದನ್ನು ನೋಡಿರಿ. ನೋಡಿದ್ರೆ ನಮ್ಮ ಗೋಧಿ ಪಾಯಸನ ಬಾಯಾಗ ನೀರು ಬರ್ತೈತಲ್ರಿ. ಇದಕ್ಕೆ ತುಪ್ಪ ಇದ್ರಂತರೂ ಹೇಳಬಾರ್ದ್ರಿ ಅದ್ರ ರುಚಿನ. ಮತ್ತು ನೀವು ಯಾರೆಲ್ಲ ಈ ರೆಸಿಪಿ ಮಾಡ್ತೀರಾ, ಮಾಡಿ ಹೇಗಾಯ್ತು ಅಂತ ನನಗೆ ಹೇಳ್ರಿ. ಈಸಿಯಾಗಿ ಗೋಧಿ ಹುಗ್ಗಿ ಮಾಡೋದು ನಿಮಗೆ ಹೇಳ್ಕೊಟ್ಟೇನಿ. ಮತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡ್ರಿ. ಮತ್ತು ಗೋಧಿ ಹುಗ್ಗಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ದು ಗೋಧಿ ಪಾಯಸ ಇದ್ರಿ ಇದು 2 ದಿವಸ ಇಟ್ಟರು ಏನೂ ಆಗಲ್ಲ ನೋಡ್ರಿ. ಇದು ಎಷ್ಟು ನೀವು ತಂಗಳದಾಕತ್ತಲ್ರಿ ಅಷ್ಟು ಟೇಸ್ಟ್ ಬರ್ತೈತ್ರಿ ಇದು ಹುಗ್ಗಿ ನೋಡ್ರಿ. ಇದಕ್ಕೆ ಮೇನು ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್ ನೀವು ನೋಡ್ರಿ. ಇವಾಗ ಇದಕ್ಕೊಂದು ಕಳೆ ಬಂತು ನಮ್ಮ ಗೋಧಿ ಹುಗ್ಗಿಗೆ ಮಾತ್ರ ನೀವು ಗೋಧಿಯಿಂದನೇ ಹಾಲು ತಕ್ಕೊಂಡು ಹಾಕ್ರಿ ಅಂತ ಹೇಳ್ತಾನೆ. ಭಾಳ ಟೇಸ್ಟ್ ಬರ್ತೈತಿ. ನಮ್ಮ ಅಜ್ಜಿರು ಇದೇ ಥರ ಮಾಡ್ತಿದ್ರು ನೋಡ್ರಿ. ಮತ್ತು ಬಿಸಿ ಬಿಸಿ ಹುಗ್ಗಿ ರೆಡಿ ಆಗೈತೆ, ಬರ್ರಿ ಊಟ ಮಾಡೋಣ. ಗೋಧಿ ಪಾಯಸ ಮತ್ತು ಅನ್ನ ಸಾಂಬಾರು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.